ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳಿಗಾಗಿ ನಾನು ವಿಡಿಯೋ ಮಾಡೀನಿ. ಇವತ್ತು ನೋಡ್ರಿ, ನನ್ನ ಮಗಳು ನನ್ನ ಕುಂದರ್ಸಿ ಅವಳು ಕೆಲಸ ಮಾಡಾಕತ್ತಾಳೆ. ಎಂದೂ ಮಾಡಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡಾಕತ್ತಾಳೆ. ಆದರೆ ಎಷ್ಟು ನೀಟ್ ಮಾಡತ್ತಾಳಂತ ನನಗೆ ಆಶ್ಚರ್ಯ ಆಗತೈತಿ. ಎಷ್ಟು ಚಂದ ಸೋಫಾಗಳೆಲ್ಲ ಜಾಡಿಸಿ ಅವನ್ನ ಜೋಡಿಸ್ಕೊತಾಳೆ. ಮತ್ತು ಕಸಾನು ಹೊಡಿತಾಳಂತ, ಬಾಂಡೆನೂ ತೊಳಿತಾಳಂತ. ನಂಗೆ ಏನೂ ಮಾಡಬಾರ್ದು, ನಿಮ್ಮ ಮಮ್ಮಿ ಕುಂದರು ಆರಾಮ್ಸೆ ಅಂತ ಹೇಳಾಳ. ನಾ ಕೂತ್ಕೊಂಡು ವಿಡಿಯೋ ಅಷ್ಟು ಮಾಡಾಕತ್ತೇನಿ. ಏನೇನು ಮಾಡ್ತಾಳೆ ನೋಡಬೇಕು. ಇದೇ ಫಸ್ಟ್ ಟೈಮ್. ಅವಳು ಏನು ಯಾವಾಗೂ ಮಾಡಿಲ್ಲ. ನಾ ಮಾಡೋದನ್ನು ನೋಡ್ಯಾಳೆ ಅಷ್ಟೆ. ನಾ ಮಾಡೋದನ್ನು ಎಷ್ಟು ಲಕ್ಷ ಕೊಟ್ಟು ಅಬ್ಸರ್ವ್ ಮಾಡಿರಬೇಕು. ಇಷ್ಟೆಲ್ಲ ನೀಟಾಗಿ ಮಾಡತ್ತಾಳೆ ಅಂದ್ರೆ ಡೈಲಿ ನಾನು ಮಾಡೋದನ್ನೆಲ್ಲ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಯಾಳ ಅಂಥೇಳಿ ನನಗೆ ಈಗ ಗೊತ್ತಾಗತ್ತೈತಿ ಅವಳು ಮಾಡೋದನ್ನು ನೋಡಿ. ತನು ಹುಟ್ಟೋಕ್ಕಿಂತ ಮುಂಚೆನೇ ನಾನು ಅನ್ಕೊತಿದ್ದೆ ನಮ್ಮ ನೆಗ್ಯಾನಿ ಮಗಳು ನೋಡಿ, ಅಂದರೆ ನಮ್ಮ ಯಜಮಾನ್ರ ಅಣ್ಣನ ಮಗಳನ್ನ ನೋಡಿ. ಅವಳು 7ನೇ ಇದ್ಲು ಅವಾಗ. ಈಗೆಲ್ಲ ಕೆಲಸ ಮಾಡ್ತಿದ್ಲು, ಅಡುಗೆ ಸಮೇತ ಹಿಡ್ಕೊಂಡು ಬಾಂಡೆ ತೊಳೆಯೋದಾಗಲಿ ಬಟ್ಟೆ ತೊಳೆಯೋದಾಗಲಿ ಎಲ್ಲನೂ ಮಾಡ್ತಿದ್ಲು. ಹಂಗೆ ಹೆಣ್ಮಗಳು ಹುಟ್ಟಿದರೆ ಎಷ್ಟು ಕೆಲಸ ಮಾಡಿಸ್ತಾಳೆ, ಮಮ್ಮಿಗಳ್ನ ಬಿಡಿಸಿ ಅವುಗಳ್ನ ಬಿಡಿಸಿ. ಫಸ್ಟ್ ಹೆಣ್ಮಗಳು ಹುಟ್ಬೇಕು ನೋಡು, ಹಿಂಗೆ ನಾನು ಅನ್ಕೊತಿದ್ದೆ ನನಗೂ ಹೆಣ್ಮಗಳು ಹುಟ್ಟಲಿ ಮೊದಲು ಅಂತ. ನಂಗೆ ಹಂಗೆ ನನ್ನ ಮಗಳು ಹುಟ್ಟಿದ್ಲು. ಮತ್ತು ಅವಳಕ್ಕಿಂತ ನೋಡ್ರಿ, ಅವಳು ಇನ್ನೂ 7ನೇ ಇದ್ದಾಗಾರ ಕೆಲಸ ಮಾಡ್ತಿದ್ಲು. ನನ್ನ ಮಗಳು ಇನ್ನೂ 4 ವರ್ಷ ಈಗ ಚಾಲೂ ಮಾಡ್ಯಾಳ ನನ್ನ ಕುಂದ್ರಿಸಿ ಕೆಲಸ ಮಾಡಕ್ಕೆ. ನಾನು ಎಷ್ಟು ಪುಣ್ಯ ಮಾಡಿ. ಈಗ ಅಕ್ಕಿ ಬಾಂಡೆನೂ ತೊಳೆಯಕ್ಕೆ ನಿಂತಲು. ಬ್ಯಾಡವಾ ಭಾಳ ಅದಾವ ಅಂದರೂ ಕೇಳುವಾಳೆ. ಇಲ್ಲ ಮಮ್ಮಿ ನಾ ತೊಳಿತೇನೆ, ಪ್ಲೀಸ್ ಅನ್ನಕತ್ತಂತಲೇ ಬಿಟ್ಟೇನಿ ನಾನು ತೊಳಿಲಿ ಅಂತ. ಹೆಂಗೆ ತೊಳಿತಾಳೆ ನೋಡೋಣ ಅಂತ. ಆಕೆಗೆ ಅದು ಸಿಂಕು ನೆಲ್ಕಂಗಿಲ್ಲ ನೋಡ್ರಿ, ತೋರ್ಸತ್ತೇನಿ. ಬೋಗಣಿ ಮ್ಯಾಗ ನಿಂತ್ಕೊಂಡು ತೊಳ್ಯಾಕ್ತಾಳು. ಎಷ್ಟು ನೀರು ತೊಳೆದ ಅಂದು ಒಂಚೂರು ಸೋಪು ಉಳ್ದಿಲ್ಲ ಬಾಂಡೆದಾಗ. ಮತ್ತು ಬಾಂಡೆ ತಿಕ್ಕುವಾಗ ಒಂಚೂರು ಸಾಂಬಾರು ಕಲೆಗಳು ಇಲ್ಲ, ಅಷ್ಟು ನೀಟ್ ತೊಳೆದಾಳೆ. ನಿಮ್ಗೆ ತೊಳೆದದ್ದು ಬಾಂಡೆನೂ ಕೂಡ ತೋರಿಸ್ತೀನಪ್ರಿ. ಇದು ನೋಡ್ರಿ, ಡಬ್ಬಿ ಬಾಯಿ ಇದೆ, ಹೊಲಸು ಭಾಳ ಆಗೈತೆ ಅಂತ ತೆಗೆದಿಟ್ಟಿದ್ದೆ ನಾನು. ಅದನ್ನೆಷ್ಟು ಸ್ವಚ್ಛ ತೆಗ್ದಾಳೆ. ಇನ್ನೊಂದು ಚೂರು ಐತಿ ನೋಡ್ರಿ ವಾಟ್ಗ. ಮತ್ತು ಡಬ್ಬಿ ಎಷ್ಟು ಅಂತ ತೊಳೆದಾಳು, ಎಷ್ಟು ನೀರು ತೊಳೆದಾಳು. ನನಗೆ ಎಷ್ಟು ಸ್ವಚ್ಛ ತೊಳಿತಾಳು ಅಂತೇಳಿ ನನಗೆ ಗೊತ್ತಿದ್ದಿರಲಿಲ್ಲ. ಹೆಂಗೋ ಆಟ ಆಡ್ತಾಳೆ ಬಿಡು ಅಂದ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಚಂದ ತೊಳೆದಾಳ, ಎಷ್ಟು ಸ್ವಚ್ಛಾಗಿ ತೊಳೆದಾಳು.